ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ಇವತ್ತು ಸೋಮವಾರ. ಇವತ್ತು ಡೇಟ್ ಬಂದು ಗೈಸ್ 3ನೇ ತಾರೀಕು. ಇವತ್ತಿಂದ ನಮ್ಮ ಪಾಪುಗೆ ನಾನು ಅಂಗನವಾಡಿಗೆ ಕಳ್ಸೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಡಿಸೆಂಬರ್ 16ಕ್ಕೆ ಅವಳಿಗೆ 3 ವರ್ಷ ತುಂಬಿತ್ತೆ. ಸೊ ಕಳಿಸ್ಬೇಕಿತ್ತು ನಾನು, ಬಟ್ ಕಳಿಸಿರಲಿಲ್ಲ. ಸೊ ಇವಾಗ ಕಳಿಸೋಣ. ಎರಡು ತಿಂಗಳು ಮನೇಲಿ ಇಟ್ಕೊಂಡಿದ್ದೆ. ಇನ್ಮೇಲಾದರೂ ಕಳಿಸೋಣ. ಸಾರಿ ಗಾಯ್ಸ್, ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ. ಎಸ್, ಇನ್ನು ಮುಂದೆ ಕಳ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ನನ್ನ ಹತ್ರ ಒಂದು ವಾರ 2 ವೀಕ್ಸಿಂದನೇ ಜಗಳ ಅನ್ಬೋದು. ಕರ್ಕೊಂಡು ಹೋಗು ಬಿಡು. ಆಮೇಲೆ ಮೇಗೆ ಒಂದೇ ಸತಿ ನಾವು ಕಾರ್ಮೆಂಟಿಗೆ ಹಾಕಿದಾಗ ಮಕ್ಳ ಜೊತೆ ಅಡ್ಜಸ್ಟ್ ಆಗಲ್ಲ, ಕೂರಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ, ಕರ್ಕೊಂಡು ಹೋಗು ಅಂತ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಇವತ್ತು ಕರ್ಕೊಂಡು ಹೋಗೋಣ ಅಂತ. ಸೊ ಫ್ರೆಂಡ್ಸ್, ಇವತ್ತು ಟಿಫನ್ ಬಂದು ದೋಸೆ ಮತ್ತು ಪಲ್ಯ ಆಯಿತು. ಈಗ ಟೈಮ್ ಆಲ್ರೆಡಿ 10 ಮೇಲೆ ಆಗಿತ್ತು ಬೆಳಗ್ಗೆ. ಇನ್ನು ನಾನು ಅವಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿ ಮನೆ ಎಲ್ಲ ವಾಶ್ ಮಾಡಬೇಕು. ಇವತ್ತು ಲೇಟಾಗೇ ಎದ್ದೆ. ನೆನ್ನೆ ನಮ್ಮ ಅತ್ತೆ ಮನೆಗೆ ಹೋಗಿರೋ ವಿಡಿಯೋ ನೋಡಿರ್ತೀರ ನೀವು. ಸ್ವಲ್ಪ ಇವತ್ತು ನನಗೆ ಕೈ ನೋವು ಆಗ್ತಾಯಿತ್ತು. ಸೊ ಹಾಗಾಗಿ ಲೇಟಾಗೆದ್ದೆ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪಾಪುದು ಫಸ್ಟ್ ಅಂಗನವಾಡಿದು ಡೇ ಹೇಗಿತ್ತು ಅಂತ ತೋರಿಸ್ತೀನಿ. ಈ ಬ್ಲಾಗ್ ಫುಲ್ಲು ನೋಡಿ ಗೈಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕೋ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಏನಂದರೆ, ಅಂಗನವಾಡಿ ನಾನು ಹೋಗಿ ನೋಡುವಾದ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿರೋದು. ನನಗೆ ಅನಿಸೋ ಪ್ರಕಾರ ಸುಮ್ಮನೆ 3 ಇಯರ್ಸ್ ಆದಮೇಲೆ ನಾವು ಮಕ್ಕಳನ್ನ ಡೈರೆಕ್ಟ್ ಫ್ರೀ ನರ್ಸರಿಗೆ ಅಥವಾ M1 M2ಗೆ ಹಾಕೋಬಲ್ಲ ಶಿಶುವಾರಕ್ಕೆ ಹಾಕೋದು ನನಗನ್ಸೋ ಪ್ರಕಾರ ಬೆಸ್ಟ್ ಅನ್ನಿಸ್ತದೆ. ಏಕೆಂದರೆ ಅಲ್ಲೂ ಅದನ್ನೇ ಹೇಳ್ಕೊಡೋದು, ಅಂಗನವಾಡಿಯಲ್ಲಿ ಕೂಡ ಅದನ್ನೇ ಹೇಳ್ಕೊಡೋದು. ನಾನು ನೋಡಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಸಂಡೇ ಮಂಡೇ ಆಗಿರ್ಬೋದು, ABCD ಈ ಮತ್ತು ಜನವರಿ ಫೆಬ್ರವರಿ ಎಲ್ಲ ಹೇಳ್ಕೊಡ್ತಾರೆ. ನಾನು ನೋಡೋ ಪ್ರಕಾರ ಅಲ್ಲೂ ಅದನ್ನೇ ಹೇಳ್ಕೊಡೋದು. ಹೇಳು, ಹಂಗೆ ಬರೆಯೋದ? ಸೊ ಈಗ ಆಲ್ಮೋಸ್ಟ್ ನಮ್ಮ ಬೇಬಿ ಬರೆಯೋದು ಕಲ್ತವಳು. ಅದೇ ಹುಚ್ಚಿಟ್ಕೊಂಬಿಟ್ಟವಳು, ಹಿಂಗೆ ಬರೆಯೋದು ಅಂತ. ಫಸ್ಟೇ ಕಲಿಸಿದ್ದೆ. ಏನಂದರೆ ಅಲ್ಲೂ ಅದನ್ನೇ ಕಲಿಸೋದು. ಏನಂದರೆ ಅಲ್ಲಿ ಮನೆಗೆ ವರ್ಕ್ ಹಾಕೊಟ್ಟು ಕಳಿಸ್ತಾರೆ ಕಾನ್ವೆಂಟಲ್ಲಿ, ಇಲ್ಲದು ಹಾಕೊಟ್ಟು ಕಳಿಸಲ್ಲ. ಮತ್ತು ಇಲ್ಲಿ ಆಟ ಆಡಿಸ್ತಾರೆ, ಬರೆಸ್ತಾರೆ, ಊಟ ಮಾಡಿಸ್ತಾರೆ, ಮಲಗಿಸ್ತಾರೆ. ಲೈಕ್ ನಂಗೆ ಒಂಥರ ಇಷ್ಟ ಆಯಿತು. ನಾನು ಒಂದು 6 ಮಂತ್ ಅಥವಾ 1 ವರ್ಷನೇ ಈಗ ನಾನು ಅಂದ್ಕೊಂಡಿದ್ದೆ. ಈಗ ಬಿಡಿಸಿ ನೆಕ್ಸ್ಟ್ ಜೂನ್ಗೆ ಕಳ್ಸೋಣ ಅಂದ್ಕೊಂಡಿದ್ದೆ. ಬಟ್ ಇದೆಲ್ಲ ನೋಡ್ತಿದ್ರೆ ಏನು ಅನಿಸ್ತಿದೆ ಅಂದರೆ, 1 ವರ್ಷ ಇಲ್ಲೇ ಇರಲಿ, ನೆಕ್ಸ್ಟು 4 ವರ್ಷ ಆದಮೇಲೆ ಹಾಕೋಣ ಅಂತ ಅನ್ನಿಸ್ತಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಅವಳು ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಇವತ್ತಿನ ಅವಳ ರೂಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ ಗೈಸ್, ಮತ್ತು ನಿಮ್ಮ ಮಕ್ಕಳಿಗೆ ನೀವು ಏನೇ ಇದ್ದರೂ, ನಾನು ಹೇಳಿದ್ದು ಬರೀ ಸಜೆಷನ್ ಅಷ್ಟೇ. ನಿಮ್ಗೆ ಇಷ್ಟ ಇದ್ದರೆ ಇದು ನೀವು ತೊಗೋಬೋದು, ಇಲ್ಲಾಂದರೆ ಇಲ್ಲ. ಮತ್ತು ನಿಮ್ಮ ಮಕ್ಕಳನ್ನ ನೀವು ಎಲ್ಲಿಗೆ ಕಳಿಸ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಖುಷಿ ಆಗ್ತಿದೆ ನನಗೆ ನಿಜ. ನಮ್ಮ ಬೇಬಿ ಹಂಗೆ ಬೆಳೆದಿಷ್ಟು ದೊಡ್ಡೋಳು ಅಂದರೆ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಮೊನ್ನೆ ಹುಟ್ಟಿರೋ ಥರ ನನಗೆ ಫೀಲ್ ಆಗ್ತಾಯಿದೆ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಂಗೆ ಗೊತ್ತಿಲ್ಲ ಗಾಯ್ಸ್. ಯಾಕೆಂದರೆ ಅವಳಿಗೆ ಇದು ಫಸ್ಟ್ ಅಲ್ವಾ. ಮತ್ತು ಇಲ್ಲಿರೋರು ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಹೋಗಿ ಬಂದಿದ್ದ ತಕ್ಷಣ ವಿಡಿಯೋ ಮಾಡ್ತಾಯಿಲ್ಲ. ಇವತ್ತಾಗಲೇ ಅವಳಿಗೆ 3 ಡೇ ಕಳೆದೋಗಿದೆ. 3 ದಿನದಲ್ಲಿ ಎಷ್ಟು ಖುಷಿ ಅನ್ನಿಸ್ತದೆ. ಸುಮ್ಮನೆ 2 ವಾರ ನಾನು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೆ ಅವಳಿಗೆ. ಈಗ ಅನ್ನಿಸ್ತಾಯಿದೆ ಕಳಿಸ್ಬೇಕಿತ್ತು ನಾನು ಅಂತ. ಮತ್ತು ಏನಂದರೆ, ಚೆನ್ನಾಗಿದ್ದೆ. ನಮ್ಮ ರೂಟೀನಿಗೆ ಹೋಗ್ತಿದ್ದೆ. ನಾನು ಲಾಸ್ಟ್ ವಿಡಿಯೋ ಹೋಗಿ ನೋಡಿ ಗಾಯ್ಸ್, ನಮ್ಮ ಹಸು ವಿಡಿಯೋ ಹಾಕಿದ್ದೀನಿ. ಏನಂದರೆ, ನಮ್ಮ ಹಸುಗೆ ಇವಾಗ ಪ್ರೆಗ್ನೆಂಟ್ ಆಗಿದ್ದೆ, ಎಷ್ಟು ಮಂತ್ ಅಂತ ಹಾಕಿದ್ದೀನಿ. ಮತ್ತು ಇತ್ತೀಚೆಗೆ ನಾನು ಲೈವ್ ಮಾಡೋದು ಬಿಟ್ಟು ದಿನಾ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ನಾನು ಎಷ್ಟು ವೀಕ್ ಆಗಿದ್ದೀನಿ. ದಿನ ಡಯಟ್ ಅಂದ್ಕೊಂಡು ಸೀರಿಯಸ್ಲಿ ನನ್ನ ಡ್ರೆಸ್ಸಸ್ಗಳೆಲ್ಲ ಲೂಸ್ ಆಗ್ತಿದೆ. ನಾನೇ ನೋಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ.
ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಸಣ್ಣ ಹಾಗೆ ಆಗ್ತೀನಿ. ಬಟ್ ಆದರೂ ಚೆನ್ನಾಗಿ ತಿಂತೀನಿ. ದೋಸೆ, ಇಡ್ಲಿ ಈ ಥರ ಐಟಮ್ಸ್ ಎಲ್ಲ ಚೆನ್ನಾಗಿ ತಿಂತೀನಿ. ಅವಳು ಸೂಪರ್ ಅಂತಿದ್ದಾಳೆ. ಮತ್ತು ನಮ್ಮ ಬೇಬಿ ಸ್ವಲ್ಪ ಇತ್ತೀಚೆಗೆ ಕಲರ್ ಕೂಡ ಬಂದಿದ್ದಾಳೆ, ವೆಯ್ಟ್ ಕೂಡ ಗೇನ್ ಆಗಿದ್ದಾಳೆ. ತುಂಬ ದಿನವೇ ಆಗಿದ್ದು. ಅವಳು ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ಲು. ನಾನು ಅವಳಿಗೆ ಹಠ ಮಾಡಿಸಿ ತಿನ್ನಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಕೆಳಗೆ ಏನಂದರೆ ನೆಕ್ಸ್ಟು Q&A ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ನನ್ನ ಬಗ್ಗೆ ಇಂಟ್ರೆಸ್ಟ್ ಅನಿಸೋ ಕ್ವಶನ್ಸ್ ಆಗಿರ್ಬೋದು, ನನ್ನ ಬಗ್ಗೆ ನಿಮ್ಗೇನಾದರೂ ತಿಳ್ಕೊಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು Q&A ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು 2024 ಮುಗಿಯುತ್ತಲ್ಲ, ಇದು ಹೊಸ 2025ನೇ ಇಸ್ವಿಲಿ ಫಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಬಟ್ ನೀವು ಹೇಳಿ ಏನು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಬಗ್ಗೆ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಬೇಬಿ ಬಗ್ಗೆ ಆಗಿರ್ಬೋದು, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಗುಂಡು ಎಲ್ಲಿಗೆ ಆಗ್ತಿದ್ಯಾ? ಶಿಶ್ವಾರಕ್ಕೆ. ಹೋಗ್ತೀಯಾ? ಬಾ. ನೀನು ಹೋಗ್ಬೇಕಾ? ಮೆಲ್ಲಕ್ಕೋಗಿ ಬೀಳ್ತೀಯಾ? ನಮ್ಮ ಶಿಶ್ವಾರ ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರ ಇದೆ. ಮೆಲ್ಲಕ್ಕೆ ಹೋಗೋ, ಬೀಳ್ತೀಯಾ? ಮೆಲ್ಲಕ್ಕೆ ಬಾ. ತಡಿ ಗುಂಡು. ಹಾಂ ಬಾ. ಪಾಪ ಇಸ್ಕಚಿನಿ, ಬಾಲಿ ಇಸ್ಕಚಿನಿ, ಹಿಡ್ಕೊ ಇಲ್ಲ ಕೊಡು, ಟೀಚರಿಗೆ ಕೊಡು, ಮ್ಯಾಮಿಗೆ ಕೊಡು. ಹಿಡ್ಕೋಬೇಕಮ್ಮ, ಹಿಡ್ಕೊ ಇಲ್ಲಿ ಬಾ, ಇಲ್ಲಿ ಬಾ. ಹೋಗಿ ನೀನು ಹಿಂದೆ ಹೋಗಿ ಪೂಲಿಂದ ಹೋಗಿ ಅಲ್ಗೋಗಿ ಆ ಕಡೆ ಹೋಗಿ ಅಲ್ಗೋಗಮ್ಮ ಎದ್ದೋಗಮ್ಮ. ಕೊಡಲಿ ಬಾ, ಕೊಡಲಿ. ಅವಳು ಹೋಗ್ತಾ ಇದ್ದಲ್ಲ, ಹಿಂದೆ ಹೋಗಮ್ಮ, ಹಿಂದೆ ಹೋಗು. ನನಗೆ ನಿದ್ದೆ ಹೊಡೆಯಿತು. ಅಲೋ ಹೇಳಿ. 6ರಿಂದ 3 ಬಂದಿದೆ, ಅಡ್ಮಿಷನ್ ಆಗಿಬಿಟ್ಟದು ಇವಾಗ ತಂದು ಕೊಡಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಹೋಗಿದ್ದೆ ಅಂಗನವಾಡಿಗೆ. 1 ಗಂಟೆಗೆ ಕರ್ಕೊಂಬಂದೆ, ಯಾಕೆಂದರೆ ನಮ್ಮ ಹಸ್ಬೆಂಡ್ 1 ಗಂಟೆಗೆ ಊಟಕ್ಕೆ ಬರ್ತಾರೆ, ರೈಸ್ ಮಾಡಿರಲಿಲ್ಲ. ಆಮೇಲೆ ನಮ್ಮ ಪಾಪಗೂ ನೋಡಿ ಇಲ್ಲೇ ಇದ್ದಾಳೆ, ಕರ್ಕೊಂಬಂದೆ. ಹೆಂಗಿತ್ತು ಶಿಶ್ವಾರ? ಹಾಂ, ಉಂಡೆ ತಿಂತಾ ಇದ್ದಾಳೆ. ಲಾಸ್ಟ್ ಮಂತಿನ ಫುಡ್ಡಿಂದ ಉಂಡೆ ಮಾಡಿರಲಿಲ್ಲ, ಅದಕ್ಕೆ ಉಂಡೆ ಮಾಡಿ ತಿನ್ಸೋಣ ಅಂತ. ಊಟ ಉಪ್ಪಿಟ್ಟು ಮಾಡಿದ್ರು, ಊಟ ಮಾಡಿಸ್ಲಿಲ್ಲ, ಹಂಗೆ ಕರ್ಕೊಂಬಂದೆ. ನಾಳೆಯಿಂದ ಕರ್ಕೊಂಡೋಗಿ ನೀಟಾಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅಂತೆ. ನಾಳೆಯಿಂದ ಕರ್ಕೊಂಡೋಗಿ ನೀಟಾಗಿ ಬಿಡಬೇಕು. ಎಸ್, ನಾಳೆಯಿಂದ ಹೋಗ್ತೀಯಾ ಶಿಶ್ವಾರಕ್ಕೆ ಹೋಗ್ತೀಯಾ? ಯಾಕೆ? ಇಂಥದ್ದೆಲ್ಲ ಮಾಡೋಕ್ಕೆ ಸಹಿ. ಅಲ್ಲಿ ಒಂದು ಟಿಫನ್ ಏನು ಮಾಡಿದ್ರು ಅಂತ ಕೇಳಿದ್ರು, ಮಾತಿಲ್ಲ, ಫುಲ್ ಸೈಲೆಂಟು. ನಾಳೆಯಿಂದ ಕಳಿಸ್ಬೇಕು. ಇವತ್ತು ಸ್ವಲ್ಪ ಶಾಪಿಂಗ್ ಇದೆ, ನಮ್ಮ ಪಾಪಗೋಸ್ಕರ ಕೆಲವೊಂದು ತರಬೇಕು. ಅಂದರೆ ಈಗ ಹೋಗ್ತಾ ಇದ್ದಾಳಲ್ವಾ ಅಂಗನವಾಡಿಗೆ, ಬ್ಯಾಗ್ ಎಲ್ಲ ಬೇಕಾಗತ್ತಲ್ವ. ಇವತ್ತು ಹೋಗಿ ಬ್ಯಾಗ್ ಶಾಪ್ ಮಾಡೋಣ ಅಂತ. ಓಕೆ ಗಾಯ್ಸ್, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಊಟ ಮಾಡಬೇಕು ಇವಾಗ.
ಬಿಸಿ ಬಿಸಿ ಅನ್ನ ರೆಡಿಯಾಗಿದ್ದೆ. ಓಕೆ, ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಮಲ್ಕೊಂಡೆದ್ದು ಸಂಜೆ ಮೇಲೆ ಹೋಗಿ ಬ್ಯಾಗಿಗೆ ತರ್ತೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬ ಹತ್ಲು ಹೋಗ್ತೀನಿ ಅಂದರೆ ಅದಕ್ಕೆ ಒಬ್ಬರಿಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ನಾಳೆಯಿಂದ ಹತ್ರ ಪರವಾಗಿಲ್ಲ, 2 ಡೇಸ್ ಅದು ಸುಮ್ಮನೆ ಆಗ್ತವೆ ಅಂದ್ಕೊಂಡು ಬರ್ತೀನಿ. ನಿಮ್ಮ ಮಕ್ಕಳು ಹೇಗಿದ್ರು ಫಸ್ಟೇ ಅಂಗನವಾಡಿಗೆ ಹೋಗ್ಬೇಕಾರ ಅಂತ ಕಮೆಂಟ್ ಮಾಡಿ, ಹತ್ರ ಹೆಂಗೆ ಏನು ಅಂತ. ಓಕೆ ಚಿನ್ನೆ, ಹಿಂಗನ್ನು ಲೈಕ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ. ಬಾಯ್ ಗಾಯ್ಸ್.